ಸಕ್ರೆನಾಡು ಮಂಡ್ಯದಲ್ಲಿ ಕೊರೋನಾ ಕಂಟ್ರೋಲ್ ತಪ್ಪಿ ಹೋಗ್ತಾ ಇದೆ. ರಾಜ್ಯದಲ್ಲಿ ಅತಿ ಹೆಚ್ಚು ಪಾಸಿಟಿವಿಟಿ ಪ್ರಕರಣಗಳು ದಾಖಲಾಗ್ತಾ ಇದಾವೆ. ಹಾಗಿದ್ರೆ ಇದರ ಕಂಟ್ರೋಲ್ಗೆ ಏನೇನ್ ಕ್ರಮ ಕೈಗೊಳ್ಳಲಾಗಿದೆ, ಈಗ ಇರುವಂತ ಪಾಸಿಟಿವಿಟಿ ರೇಟ್ ಏನು, ಇವೆಲ್ಲದರ ವರದಿ ಇದೆ, ನೋಡ್ಕೊಂಡ್ ಬನ್ನಿ. ರಾಜ್ಯದಲ್ಲಿ ಪಾಸಿಟಿವಿಟಿ ರೇಟ್ನಲ್ಲಿ ಮಂಡ್ಯನೇ ನಂಬರ್ 1. ಸಕ್ಕರೆನಾಡಿನಲ್ಲಿ ಕೊರೋನಾ ದಿನೇ ದಿನೇ ರಣಕೇಕೆ. ಮತ್ತಷ್ಟು ಟಫ್ ರೂಲ್ಸ್ ಜಾರಿ ಮಾಡಿದ ಜಿಲ್ಲಾಡಳಿತ. ಸಕ್ಕರೆನಾಡು ಮಂಡ್ಯ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದರಿಂದ ಜಿಲ್ಲೆಯ ಜನರಲ್ಲಿ ಆತಂಕ ಕೂಡ ಸೃಷ್ಟಿಯಾಗಿದ್ರೆ ಎಷ್ಟೇ ಟಫ್ ರೂಲ್ಸ್ ತಂದ್ರೂ ತಡೆಯೋಕಾಗ್ತಾ ಇಲ್ವಲ್ಲ ಅನ್ನೋ ತಲೆನೋವು ಜಿಲ್ಲಾಡಳಿತಕ್ಕೆ ಉಂಟಾಗಿದೆ. ಮಂಡ್ಯದಲ್ಲಿ ಕಳೆದ 4 ದಿನಗಳಿಂದ 4664 ಕೇಸ್ಗಳು ಬಂದಿದ್ದು, ಹೀಗಾಗಿ ಮಂಡ್ಯ ಜಿಲ್ಲೆಯಲ್ಲಿ 40.54% ಪಾಸಿಟಿವಿಟಿ ರೇಟ್ ಇದ್ದು, ಈ ಮೂಲಕ ರಾಜ್ಯದಲ್ಲೇ ಅತಿ ಹೆಚ್ಚು ಪಾಸಿಟಿವಿಟಿ ರೇಟ್ ಇರುವ ಜಿಲ್ಲೆಯಾಗಿ ಮಂಡ್ಯ ಗುರುತಿಸಿಕೊಂಡಿದೆ. ಇದು ಜಿಲ್ಲಾಡಳಿತವನ್ನ ಆತಂಕಕ್ಕೆ ಕೂಡ ದೂಡಿದೆ. ಮಂಡ್ಯ ಜಿಲ್ಲೆಯಲ್ಲಿ ಇಷ್ಟು ಪ್ರಮಾಣದಲ್ಲಿ ಕೊರೋನಾ ಸೋಂಕು ಹೆಚ್ಚಳಾಗೋಕೆ ಮೊದಲಿಗೆ ಓಂ ಶಕ್ತಿ ಯಾತ್ರೆಗೆ ತೆರಳಿದ್ದ ಜನರಲ್ಲಿ ಕಾಣಿಸಿಕೊಂಡಿದ್ದ ಕೊರೋನಾ ಸೋಂಕು. ಇದು ಮಾತ್ರ ಅಲ್ಲ, ಮತ್ತೊಂದು ಪ್ರಮುಖವಾಗಿ ಬೆಂಗಳೂರು ಕೂಡ ಕಾರಣ. ಹೌದು, ಮಂಡ್ಯ ಜಿಲ್ಲೆಯಿಂದ ಪ್ರತಿನಿತ್ಯ ಬೆಂಗಳೂರಿಗೆ ಹೋಗಿ ಬರೋ ಸಂಖ್ಯೆ ಸಾವಿರಾರು ಸಂಖ್ಯೆಯಲ್ಲಿದೆ. ಹೀಗಾಗಿ ಬೆಂಗಳೂರಿನಲ್ಲಿ ಕೇಸ್ ಹೆಚ್ಚಿರೋ ಕಾರಣ ಆ ಸೋಂಕು ಮಂಡ್ಯ ಜಿಲ್ಲೆಗೂ ಕೂಡ ಹರಡ್ತಾ ಇದೆ. ಕೊರೋನಾವನ್ನ ತಡೆಯೋ ಉದ್ದೇಶದಿಂದ ಮಂಡ್ಯ ಜಿಲ್ಲಾಡಳಿತ ವೀಕೆಂಡ್ ಲಾಕ್ಡೌನ್, ನೈಟ್ ಕರ್ಫ್ಯೂ ಹಾಗೂ ಒಂದಷ್ಟು ಟಫ್ ರೂಲ್ಸ್ ಗಳನ್ನ ಜನವರಿ 31ರವರೆಗೂ ಕೂಡ ವಿಸ್ತರಣೆ ಮಾಡಿದೆ. ಇನ್ನು ಮಂಡ್ಯದಲ್ಲಿ ಜಾರಿಯಾಗಿರುವ ರೂಲ್ಸ್ ಗಳನ್ನ ನೋಡ್ತಾ ಇದ್ರೆ, ಮಂಡ್ಯದಲ್ಲಿ ಟಫ್ ರೂಲ್ಸ್, ವೀಕೆಂಡ್ ಕರ್ಫ್ಯೂ, ನೈಟ್ ಕರ್ಫ್ಯೂ ವಿಸ್ತರಣೆ, ಜನವರಿ ಅಂತ್ಯದವರೆಗೂ ಜಿಲ್ಲಾದ್ಯಂತ ಸೆಕ್ಷನ್ 144 ವಿಸ್ತರಣೆ, ಮದುವೆ, ನಿಶ್ಚಿತಾರ್ಥ, ಬೀಗರ ಔತಣಕ್ಕೆ 100 ಜನರಿಗೆ ಮಾತ್ರ ಅವಕಾಶ, ಅಂತ್ಯ ಸಂಸ್ಕಾರ, ತಿಥಿ ಕಾರ್ಯಕ್ಕೆ ಕೇವಲ 30 ಜನರಿಗೆ ಅವಕಾಶ, ದೇವರ ದರ್ಶನಕ್ಕೆ ಒಂದು ಸಮಯಕ್ಕೆ 50 ಜನರಿಗೆ ಅವಕಾಶ, ವಿಶೇಷ ದಿನ, ಸಾರ್ವತ್ರಿಕ ರಜಾ ದಿನಗಳಲ್ಲಿ ದೇವಾಲಯಕ್ಕೆ ನಿರ್ಬಂಧ, ಜಾತ್ರೆ, ದನದ ಜಾತ್ರೆ, ಗ್ರಾಮ ದೇವತೆ ಹಬ್ಬ, ಕೆಂಡೋತ್ಸವಕ್ಕೆ ನಿರ್ಬಂಧ, ಬೃಹತ್ ರ್ಯಾಲಿ, ಧರಣಿ, ಪ್ರತಿಭಟನೆಗೆ ನಿಷೇಧ, ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿ ಪಾರ್ಸಲ್ಗೆ ಮಾತ್ರ ಅವಕಾಶ. ಒಟ್ಟಾರೆ ಮಂಡ್ಯ ಜಿಲ್ಲಾಡಳಿತ ಎಷ್ಟೇ ಬಿಗಿ ಕ್ರಮಗಳನ್ನು ತೆಗೆದುಕೊಂಡ್ರೂ ಕೂಡ ಜಿಲ್ಲೆಯಲ್ಲಿ ಕೊರೋನಾ ರಣಕೇಕೆ ಮಾತ್ರ ಮುಂದುವರಿತಾ ಇದೆ. ಇದರಿಂದ ಜಿಲ್ಲೆಯಲ್ಲಿ ಸಮುದಾಯದ ಮಟ್ಟದಲ್ಲಿ ಕೊರೋನಾ ಹಬ್ಬಿದ್ಯಾ ಅನ್ನೋ ಆತಂಕ ಕೂಡ ಶುರುವಾಗಿದೆ. ಕ್ಯಾಮರಾಮನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.